ಎಸ್ ಕೆ ಜೈನ್ ಗುರುಜಿ ತುಲಾ ರಾಶಿಗೆ 2024 ಹೇಗೆ? ತುಲಾ ರಾಶಿಗೆ ಗುರುದೃಷ್ಟಿ ಇದೆ. ಸೊ ಗುರುಬಲ ಅವರು ಅನುಭವಿಸ್ತಾ ಇದ್ದಾರೆ. ಅಂದರೆ ಹಲವರು ತುಂಬ ಒಳ್ಳೆಯದಾಗಿರುತ್ತೆ, ಹಲವರಿಗೆ ಕಷ್ಟ ಬಂದರೂ ಪಾರಾಗಿರುತ್ತೆ. ದಶೆ ಚೆನ್ನಾಗಿದೆ. ಸೊ ತುಲಾ ರಾಶಿ ಗುರುಬಲ ಚೆನ್ನಾಗಿದೆ. 6ರಲ್ಲಿ ರಾಹು, ಇಷ್ಟು ದಿವಸ ರಾಹು ಕೆಟ್ಟದಾಗಿತ್ತು, 6ನೇ ಮನೆ ಬಂದಿದೆ, ಅದು ಭಾಳ ಶುಭಕರ. ಮತ್ತು ಚಿತ್ತ, ಸ್ವಾತಿ, ವಿಶಾಖ ಈ 3 ನಕ್ಷತ್ರಗಳು ಗಂಗಾ, ಯಮುನಾ, ಸರಸ್ವತಿ, ಸಪ್ತ ಸಿಂಧು ಭರಪೂರ್, ತುಳಸಿ, ಚಾತಕಿಕೆ ಮತ್ತು ಸ್ವಾತಿ ಬಿನ್ ಸಬದೂರ್ ಅಂತಾರೆ. ಸ್ವಾತಿ ನಕ್ಷತ್ರದ ಮಹತ್ವ, ಯಾರ್ಯಾರು ಚಿತ್ತ ಸ್ವಾತಿಯಲ್ಲಿ ಹುಟ್ಟಿದಾರೋ ಅದ್ಭುತ, ದಶೆ ಚೆನ್ನಾಗಿದ್ದರೆ ಅದ್ಭುತವಾಗಿದೆ. ಆ ಶನಿ ಮಹಾತ್ಮನ 6ನೇ ಮನೆ ಬರಬೇಕು, ಅಂದರೆ ಇನ್ನೊಂದು ವರ್ಷ ಹೋಗಬೇಕು. 29th ಮಾರ್ಚ್ 2025 ಬರುತ್ತೆ. ಅದು ಸಮಯ ಹೇಳ್ತೀನಿ, 9:50 ರಾತ್ರಿಗೆ 29th ಮಾರ್ಚ್. ಒಂದು ವರ್ಷ ಆದ ನಂತರ ಆ ಶನಿ 6ನೇ ಮನೆ. ಸೊ ತುಲಾ ರಾಶಿಗೆ ಚೆನ್ನಾಗಿದೆ, ದಶೆ ಚೆನ್ನಾಗಿದ್ದರೆ ಭಾಳ ಅದ್ಭುತವಾಗಿ. ಆರ್ಥಿಕ ಸ್ಥಿತಿಗತಿ, ಆರ್ಥಿಕ ಒಳ್ಳೆಯದಿದೆ ಅಂದರೆ ಭಾಳ ವೃದ್ಧಿ ಆಗೇ ಆಗುತ್ತೆ. ತುಲಾ ರಾಶಿ, ತುಲಾ ರಾಶಿಗೆ ಅಧಿಪತಿ ಶುಕ್ರನು, ಬುಧ ಶುಕ್ರ ಸೇರಿದೆ. ಸೊ ಬುಧ ಶುಕ್ರ ಭಾಳ ಅದು ರಂಕನನ್ನು ರಾಜನಾಗಿ ಮಾಡುತ್ತೆ. ಬಡವನು ಧನಿಕನಾಗ್ಬಿಡ್ತಾನೆ. ಯೋಚನೆ ಮಾಡಿ, ಅವನು ನೆನೆಸಿರೋಲ್ಲ, ಲಾಟ್ರಿನೇ ಬಂದ್ಬಿಡುತ್ತೆ, ಅಷ್ಟು ಅದೃಷ್ಟ ಚೆನ್ನಾಗಿದೆ. ದಶೆ ಒಂದು ಕಂಡೀಷನ್ನು, ಇಲ್ಲದೇ ಇದ್ರೆ ಭಾಳ ಚೆನ್ನಾಗಿದೆ. ಆರೋಗ್ಯ ಹೇಗಿರುತ್ತೆ? ಆರೋಗ್ಯ ನೋಡಮ್ಮ, ತುಲಾ ರಾಶಿಗೆ ಕಿಬ್ಬು, ಸಿಂಹ ರಾಶಿಗೆ ಹೊಟ್ಟೆ, ತುಲಾ ರಾಶಿ ಕಿಬ್ಬು ಹೊಟ್ಟೆ ಅಂದರು. ಕಿಬ್ಬು ಹೊಟ್ಟೆಯಲ್ಲಿ ಆಪರೇಷನ್ನು, ಕಿಬ್ಬು ಹೊಟ್ಟೆಗೆ ಆಕ್ಸಿಡೆಂಟ್ ಆಗೋದು, ಕಿಬ್ಬು ಹೊಟ್ಟೆ ತೊಂದರೆ, ಪಾಪಗ್ರಹ ಇದ್ದರೆ. ಇಲ್ಲದೆ ಏನು ತೊಂದರೆ ಆಗಲ್ಲ. ತುಲಾ ರಾಶಿಗೆ ಅಂಥ ದೊಡ್ಡ ಸಂಕಟ ಕಾಣಿಸ್ತಾ ಇಲ್ಲ. ಅವ್ರ ಜಾತಕ ನೋಡ್ಕೊಬೇಕು, ಪಾಪಗ್ರಹ ಇದೆಯಾ ತುಲಾ ರಾಶಿಯಲ್ಲಿ, ಚಿತ್ತ ನಕ್ಷತ್ರ ಹುಟ್ಟಿದೆ, ಸ್ವಾತಿಯಲ್ಲಿ, ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿದ್ದೀನಾ, ಇವೆಲ್ಲ ಅವ್ರವರು ನೋಡ್ಕೊಬೇಕು. ಇಲ್ಲದೇ ಇದೆ ಆರೋಗ್ಯ ಪರವಾಗಿಲ್ಲ. ಅಂದರೆ ಶುಭ ಅಂತ ಹೇಳ್ತಿದ್ರೆ ಈ ವರ್ಷದ ಯೋಗಗಳೇನು ಅಂತ? ಯೋಗ ಇಲ್ಲಿ ಗಜಕೇಸರಿ ಯೋಗನೂ ಬರ್ತದೆ. ಯಾಕಂದರೆ ಇದು ಗಜ ಅಂದರೆ ಆನೆ, ಕೇಸರಿ ಅಂದರೆ ಸಿಂಹ. ತುಲಾ ರಾಶಿಯಲ್ಲಿ ಗುರುಚಂದ್ರ. ಸೊ ಗಜಕೇಸರಿ ಯೋಗ ಉಂಟಾಗುತ್ತೆ, ಅತಿ ಶೀಘ್ರವಾಗಿ ಆಗುತ್ತೆ ತುಲಾ ಚಂದ್ರ ಬಂದಾಗ. ಸೊ ತುಂಬ ಒಳ್ಳೆಯ ಯೋಗ. ಸೊ ಅಲ್ಲಿ ಗಜಕೇಸರಿ ಯೋಗ ಅಂದರೆ ಬಹಳ ದೊಡ್ಡ ಬಡವನೂ ರಾಜನಾಗ್ಬಿಡ್ತಾನೆ. ಅಂದರೆ ಮನೆ ತಗೊಳ್ಳುವಂಥ ಯೋಗ ಇರ್ಬೋದು, ವಾಹನ ಖರೀದಿ ಮಾಡೋ ಯೋಗ, ಅದೆಲ್ಲ ಕೂಡ ಇದೆಯಾ? ಅನುಮಾನ ಇಲ್ಲದೆ ಬರೀ ಒಂದಲ್ಲ 100 ಮನೆಗಳು ಮಾಡ್ಬಿಡ್ತಾನೆ ಗಜಕೇಸರಿ ಅಂದರೆ. ಪರಿಹಾರ ಏನು ಮಾಡಬೇಕು? ಪರಿಹಾರ ಶುಕ್ರನಿಗೆ ನೋಡಮ್ಮ, ಇಲ್ಲಿ ಅವರೆಕಾಳನ್ನು ದಾನ ಕೊಡಿ. ನವಧಾನ್ಯದಲ್ಲಿ ಅವರೆಕಾಳು. ಸೊ ಈ ಧಾನ್ಯಗಳ ಶುಕ್ರನಿಗೆ ಮತ್ತು ವಸ್ತ್ರವನ್ನು ದೇವಿ, ಶುಕ್ರವಾರ ದೇವಿ ಪೂಜೆ ಮಾಡೋದು, ದೇವಿಗೆ ಅರ್ಪಣೆ ಮಾಡೋದು, ದೇವಿಗೆ ಪೂಜೆ ಮಾಡೋದು, ವಸ್ತ್ರವನ್ನು ದಾನವಾಗಿ ಕೊಡೋದು. ಪರಿಹಾರ ಮಂತ್ರ, ಪರಿಹಾರ ಮಂತ್ರ ಓಂ ಹ್ರಾಂ ಹಿರಣ್ಯ ಗರ್ಭಾಯ ನಮಃ. ಪರಶುರಾಮ ಲೀಲೆ ನೋಡಿ, ಭಾರ್ಗವೋ ಭಾರ್ಗವಸ್ಯ ಚ ಅಂತ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಪರಾಶರ ಮುನಿ ಬರೆದಿರೋದು ಇದು. ಭಾರ್ಗವೋ ಭಾರ್ಗವಸ್ಯ ಚ, ಶುಕ್ರನು ಶಾಂತಿ ಆಗ್ತಾನೆ. ಈಗ ಯಾರಿಗಾದ್ರೂ ಲಾಟ್ರಿ ಬಂದರೆ ಶುಕ್ರ ದಶೆ ಅಂತೀವಿ. ಸೊ ಆ ಶುಕ್ರ ಇನ್ನೂ ಬಲವಾಗುತ್ತೆ.